ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾದಲಿಂಗ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಒಬ್ಬ ರಾಜಕೀಯ ವ್ಯಕ್ತಿ ಬಗ್ಗೆ ಸ್ವಲ್ಪ ಮಾತಾಡ್ತಿದ್ವಿ. ಯಾಕಂದ್ರೆ ನಮ್ಮ ಮಿಡ್ಲ್ ಕ್ಲಾಸ್ ಜನಗಳ ಬಗ್ಗೆ ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಂಡು ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಸಂಸತ್ತಿನಲ್ಲಿ ನಮ್ಮ ಬಗ್ಗೆ ಮಾತಾಡಿದ್ದಾರೆ. ಅಂದ್ರೆ ನಮ್ಮ ಕಷ್ಟಗಳೇನು, ಯಾವ ರೀತಿ, ಎಷ್ಟು ಜನ ಕಷ್ಟಪಡ್ತಿದ್ದಾರೆ ಮಿಡ್ಲ್ ಕ್ಲಾಸ್ ಅಲ್ಲಿ ಭಾರತ ದೇಶದಲ್ಲಿ ಅಂತ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಬಗ್ಗೆ ತಿಳಿಸಿದ್ದಾರೆ. ಸೊ ಅದನ್ನ ನಾನು ಇವತ್ತು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಇನ್ಸ್ಟಾ ಮತ್ತು ಫೇಸ್ಬುಕ್ ಪೇಜ್ಗೆ ಫಾಲೋ ಮಾಡಿ. ಇದೇ ರೀತಿ ನಾನು ರೈತರ ಬಗ್ಗೆ ಅಪ್ಡೇಟ್ ಆಗಿರ್ಬೋದು, ಪ್ರತಿಯೊಂದು ನಾವು ಹೊಲದ ಬಗ್ಗೆ ಆಗಿರ್ಬೋದು, ನಮ್ಮ ಮೆಣಸಿನಕಾಯಿ ಯಾವ ರೀತಿ ಬೆಳಿತೀವಲ್ಲ ಪ್ರತಿಯೊಂದು ನೋಡ್ತಾ ಬಂದಿದ್ದೀರಿ. ಸೊ ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ, ಓಕೆನಾ. ಸೊ ನಾನು ಹೇಳಕ್ ಬಂದಿರತಕ್ಕಂಥದ್ದು ಯಾವ ವ್ಯಕ್ತಿ ಅಂದ್ರೆ ಅದು ರಾಘವ್ ಚಡ್ಡಾ ಸಾರ್ ಅಂತೇಳಿ. ಸೊ ನೀವು ನೋಡ್ತಿರ್ಬೋದು ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವಿಡಿಯೋಗಳು ಬರ್ತಾ ಇರ್ತವೆ. ಕೆಲವು ಮಂದಿ ಕೂಡ ನೋಡಿರ್ತೀರಿ. ಸೊ ಅವರೇ ಬಂದ್ಬಿಟ್ಟು ರಾಘವ್ ಚಡ್ಡಾ ಅಂತೇಳಿ. ಸೊ ಇವರು ಬಂದ್ಬಿಟ್ಟು ಈಗ ಪಂಜಾಬ್ ಅಲ್ಲಿ MP ಎಲೆಕ್ಷನ್ ಅಲ್ಲಿ ಗೆದ್ದು ಪಾರ್ಲಿಮೆಂಟ್ ಅಲ್ಲಿ ಈ ರೀತಿ ಮಾತಾಡಿದ್ದಾರೆ. ಸೊ ಯಾವ ವಿಷಯದ ಬಗ್ಗೆ ಮಾತಾಡಿದ್ರೆ ಅಂತೇಳಿ ಸಂಪೂರ್ಣವಾಗಿ ಒಂದೊಂದೇ ತಿಳಿಸ್ತಾ ಹೋಗ್ತೇನೆ. ಸೊ ಇಲ್ಲಿ ನೀವು ಮೊದಲನೇ ನೋಡ್ತಾ ಇರ್ಬೋದು ಸ್ಲೈಡ್ ಅಲ್ಲಿ ಕೂಡ, ರಾಜಕೀಯವು ಸೇವೆಯ ಅಥವಾ ಉದ್ಯೋಗವ. ನೋಡಿ ಎಷ್ಟು ಒಳ ಅರ್ಥದಲ್ಲಿ ಇದು ನಾವು ಹೋಗಿ ಯೋಚನೆ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಅದು ಸೇವೆ ಆದ್ರೆ, ಒಂದು ವೇಳೆ ರಾಜಕೀಯ ಏನಾದ್ರೂ ನಿನ್ಗೆ ಸರ್ವಿಸ್, ಜನಗಳಿಗೆ ಸರ್ವಿಸ್ ಕೊಡ್ತಕ್ಕಂಥದ್ದಾದ್ರೆ ಅದಕ್ಕೆ ಸಂಬಳ ಮತ್ತು ಪಿಂಚಣಿ ನೀವು ಯಾಕೆ ತಗೊಂತೀರಿ, ಓಕೆನಾ. ನೀನ್ ಜನಗಳಿಗೆ ಹೆಲ್ಪ್ ಮಾಡಕೋ ಸರ್ವಿಸ್ ಕೊಡೋಕೋ ಬಂದೀನಿ ಅಂದ್ರೆ ನೀನು ಸರ್ಕಾರದಿಂದ ನೀನ್ ತಿಂಗಳ ಯಾಕೆ ಸಂಬಳ ತಗೊಂತೀಯ, ಮತ್ತೆ ರಿಟೈರ್ಡ್ ಆದ್ಮೇಲೆ ಕೂಡ ನೀನ್ ಪೆನ್ಷನ್ ತಗೋತೀಯ ಯಾಕೆ, ಓಕೆನಾ. ಅದೇ ಒಂದು ವೇಳೆ ಈ ನಿನ್ ಸರ್ವಿಸ್ ಏನ್ ಕೊಡ್ತಿದ್ಯಲ್ಲ ಅದು ಬಂದ್ಬಿಟ್ಟು ನಿನ್ಗೆ ಒಂದು ಉದ್ಯೋಗ ಅನ್ಕೊಂಡ್ರೆ, ಅಂದ್ರೆ ಅದು ಉದ್ಯೋಗವಾದ್ರೆ ಅದಕ್ಕೆ ಯಾವುದೇ ಒಂದು ಅರ್ಹತೆ ಇಲ್ಲ ಅಥವಾ ಪರೀಕ್ಷೆ ಯಾಕಿಲ್ಲ. ನೋಡಿ ಈ ರೀತಿ ಪ್ರಶ್ನೆ ಮಾಡಿದ್ದಾರೆ. ಯಾಕಂದ್ರೆ ಈಗ ರಾಜಕೀಯಕ್ಕೆ ಬರ್ತಕ್ಕಂಥವ್ರು ಬರೀ ದುಡ್ಡಿರೋರು ಬರ್ತಾ ಇದ್ದಾರೆ. ಈ ರೀತಿ ಸಮಸ್ಯೆಗಳು ಬಹಳಷ್ಟು ಇದಾವೆ. ಅದೇ ಕಾರಣಕ್ಕೋಸ್ಕರ ಈ ರೀತಿ ಒಂದು ಪ್ರಶ್ನೆ ಮಾಡಿದ್ದಾರೆ. ನೀನ್ ಜನಗಳಿಗೆ ಸರ್ವಿಸ್ ಕೊಡ್ಬೇಕಂದ್ರೆ ನೀನು ಸಂಬಳ ಯಾಕೆ ತಗೊಂತೀಯ, ಪೆನ್ಷನ್ ಯಾಕೆ ತಗೊಂತೀಯ. ಅದೇ ನೀನು ಜನಗಳಿಗೆ ಒಂದು ಸರ್ವಿಸ್ ನೀನು ಉದ್ಯೋಗ ಅನ್ಕೊಂಡ್ರೆ ನೀನ್ ಯಾವ ಎಕ್ಸಾಮ್ ಬರೋದು ಪಾಸ್ ಆಗಿ ಜನಗಳಿಗೆ ಸರ್ವಿಸ್ ಕೊಡ್ತಾ ಇದೀಯ. ಸೊ ಇದು ಒಂದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ಇದು ಜನಗಳಲ್ಲಿ ಕೂಡ ಒಂದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ಬೋದು. ಯಾಕಂದ್ರೆ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅರ್ಥ ಆಗುತ್ತಿದೆ ಯಾವ ರೀತಿ ಏನಿಲ್ಲ ಅಂತ ಹೇಳಿ. ಈಗ ಎರಡನೇದು ಏನಪ್ಪಾ ಅಂದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸರ್ಕಾರದಿಂದ ಅಕ್ಕಿ ಪಡೆಯಲು ಫಿಂಗರ್ ಪ್ರಿಂಟ್ ಕಡ್ಡಾಯ, ರೈತರು ರಸಗೊಬ್ಬರ ಪಡೆಯಲು ಫಿಂಗರ್ ಪ್ರಿಂಟ್ ಕಡ್ಡಾಯ, ವಯಸ್ಸರು ಪಿಂಚಣಿ ಪಡೆಯಲು ಫಿಂಗರ್ ಪ್ರಿಂಟ್ ಕಡ್ಡಾಯ. ಆದ್ರೆ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಐತೆ, ವೋಟಿಂಗ್ ಮಾಡುವಾಗ ಯಾಕೆ ಫಿಂಗರ್ ಪ್ರಿಂಟ್ ಮಾಡಬಾರದು. ನೋಡಿ ಎಷ್ಟು ಆಲೋಚನೆ ಮಾಡಿದ್ದಾರೆ ಇವರು. ಯಾಕಂದ್ರೆ ನಾವು ವೋಟಿಂಗ್ ಬೂತ್ ಅಲ್ಲಿ ಏನು ನಮ್ಮ ಕೈಗೆ ಇಂಕ್ ಹಚ್ಚಿ ಮತ್ತು ನಾವು ಯಾವ್ದಕ್ಕೆಂತ ಒಂದು ಬಟನ್ ಒತ್ತಿ ಬರ್ತೇವಲ್ಲ ಅದನ್ನೇ ನಾವು ಯಾಕೆ ಫಿಂಗರ್ ಪ್ರಿಂಟ್ ಮಾಡಬಾರ್ದು ಅಂತ ಕೇಳಿದರೆ, ವೋಟ್ ಮಾಡುವ ಪ್ರತಿಯೊಬ್ಬರು ಫಿಂಗರ್ ಪ್ರಿಂಟ್ ಕಡ್ಡಾಯ ಮಾಡಬೇಕು, ಆಗ ಮತಗಳ್ಳತನ, ವಂಚನೆ ಸಮಸ್ಯೆ ನಿಲ್ಲುತ್ತೆ ಎಂದು ರಾಘವ್ ಚಡ್ಡಾ ಇವರು ಮಾತನ್ನು ನೀವು ಒಪ್ತೀರಾ ಅಂತ ಕೇಳಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಅರ್ಥ. ಅಂದ್ರೆ ಇದನ್ನು ಜಾರಿಗೆ ತಂದ್ಬಿಟ್ರೆ ಮತಗಳ್ಳತನೇ ಆಗೋದಿಲ್ಲ, ಓಕೆನಾ. ಅವಾಗ ರಾಜಕೀಯದವ್ರು ಯಾರು ಇದಾಗ ಅಡ್ಡ ಬರೋಕ್ ಆಗಲ್ಲ. ನಮ್ಮ ಸ್ವಂತ ನಮ್ಮ ಇಚ್ಛೆ ಯಾರಿಗೈತೋ ಅವರಿಗೆ ಮತನ ಹಾಕ್ಬೋದು. ಇದು ಕೂಡ ಜಾರಿಗೆ ಬಂದ್ರೆ ಬಹಳಷ್ಟು ಒಳ್ಳೇದಾಗುತ್ತೆ ನಮ್ಮ ಭಾರತ ದೇಶಕ್ಕೆ ಕೂಡ.